ಮಾ ಕಾಳಿ ಏಕೆ ತನ್ನ ನಾಲಿಗೆಯನ್ನು ಹೊರಗೆ ಹಾಕಿದ್ದಾಳೆ? ಆದಿಯಲ್ಲಿ ಆಕಾಶದಲ್ಲಿ ರಕ್ತಬೀಜ ಎಂಬ ಶಕ್ತಿಯುತ ರಾಕ್ಷಸನಿಂದ ವಿಶ್ವದಲ್ಲಿ ದುರ್ಗತಿಯು ಸೃಷ್ಟಿಯಾಯಿತು. ಆತನಿಗೆ ಏನೋ ಅಜಯ ತಂತ್ರವಿತ್ತು. ಆತನ ರಕ್ತದ ಪ್ರತಿದ್ರೂಪಿ ಭೂಮಿಗೆ ಬೀಳುತ್ತಿದ್ದಂತೆ ಆ ಸ್ಥಳದಲ್ಲಿ ಹೊಸ ರಾಕ್ಷಸರು ಹುಟ್ಟುತ್ತಿದ್ದರು. ಪ್ರತಿದ್ರೂಪಿ ರಕ್ತದಿಂದ ಅಸಂಖ್ಯಾತ ಹೊಸ ರಾಕ್ಷಸರು ಹುಟ್ಟುತ್ತಿದ್ದು, ಯಾವುದೇ ದೇವತೆ ಅವನನ್ನು ಸೋಲಿಸಲು ಸಾಧ್ಯವೇ ಆಗುತ್ತಿರಲಿಲ್ಲ. ದೇವತೆಗಳು ಈ ಪರಿಸ್ಥಿತಿಯೊಂದಿಗೆ ಹೋರಾಡಲು ಅಸಹಾಯಕರಾಗಿದ್ದರು. ಅನೇಕ ಪ್ರಯತ್ನಗಳ ನಂತರ ಅವರು ದೇವಾಲಯದ ಮಹಿಳಾ ಶಕ್ತಿಗೆ ಮಾ ಪಾರ್ವತಿಗೆ ಆಶ್ರಯಕ್ಕಾಗಿ ಮೊರೆ ಹೋದರು. ದೇವತೆಗಳ ಕರುಣೆಯನ್ನು ಕೇಳಿ ಮಹಾಪಾರ್ವತಿ ತನ್ನ ಕ್ರೂರ ಹಾಗೂ ಭಯಾನಕ ರೂಪವಾದ ಮಾತಾ ಕಾಳಿಯಾಗಿ ಪರಿವರ್ತಿಸಿದರು. ಮಾತಾ ಕಾಳಿ ಶಕ್ತಿಯ ಹಾಗೂ ನಾಶ ಮಾಡುವಿಕೆಯ ದೈವತೀ ಶಕ್ತಿಯ ರೂಪ. ರಣಾಂಗಣದಲ್ಲಿ ಭಯಾನಕ ರೂಪದಲ್ಲಿ ಪ್ರತ್ಯಕ್ಷಳಾದಳು. ಆಕೆಯ ಮೈ ಕತ್ತಲೆ ಇದ್ದಿತ್ತು. ಆಕೆಯ ಕಣ್ಣುಗಳು ಕೋಪದಿಂದ ಕಂಗೊಳಿಸುತ್ತಿದ್ದವು ಮತ್ತು ಆಕೆಯ ಕಂಠದ ಸುತ್ತ ಕಪಾಲಗಳು ಹಾರವಿತ್ತು. ಆಕೆಯ ಪ್ರವೇಶದಿಂದ ಭೂಮಿ ಕಂಪಿಸಿದರೆ ರಾಕ್ಷಸರು ಹೆದರುತ್ತಿದ್ದರು. ಅಸಾಧಾರಣ ಕ್ರೂರತೆಯಿಂದ ಮಾತಾ ಕಾಳಿ ರಾಕ್ಷಸರನ್ನು ಸಾಯಿಸಲಾರಂಭಿಸಿದರು. ಆದರೆ ರಕ್ತಬೀಜನನ್ನು ಹೋರಾಟದಲ್ಲಿ ಹೊಡೆಯುವಾಗ ಆತನ ರಕ್ತವು ಭೂಮಿಗೆ ಬೀಳುತ್ತಿದ್ದು, ಅದರಿಂದ ಹೊಸ ರಾಕ್ಷಸರು ಹುಟ್ಟುತ್ತಿದ್ದರು. ಆತನ ತಂತ್ರವನ್ನು ಅರ್ಥ ಮಾಡಿಕೊಂಡು ಮಾತಾ ಕಾಳಿ ತಕ್ಷಣ ತಂತ್ರೋಪಾಯವೊಂದನ್ನು ತೋಚಿಸಿಕೊಂಡರು. ಆಕೆಯ ದೊಡ್ಡ ನಾಲಿಗೆಯನ್ನು ಬಿಚ್ಚಿ ಬೀಜನ ರಕ್ತದ ಪ್ರತಿದ್ರೂಪಿಯನ್ನು ಭೂಮಿಗೆ ಬೀಳುವುದನ್ನು ತಡೆಯಲು ಪ್ರಾರಂಭಿಸಿದರು. ಈ ರೀತಿಯಾಗಿ ಆಕೆಯು ಬೀಜನನ್ನು ನಿರ್ಜೀವವನ್ನು ಮಾಡಿಸಿದರು ಮತ್ತು ಅವನನ್ನು ಕೊಂದುಬಿಟ್ಟರು. ಆದರೆ ಈ ತೀವ್ರ ಹೋರಾಟ ಮತ್ತು ಬೀಜನ ರಕ್ತವನ್ನು ಕುಡಿಯುವ ಮೂಲಕ ಮಾತಾ ಕಾಳಿಯು ಅತಿವೈಷ್ಟ್ಯಪೂರ್ಣ ಕೋಪದಲ್ಲಿ ಮುಳುಗಿದರು. ಆಕೆಯ ಕೋಪದ ತೀವ್ರತೆ ಇಡೀ ಪ್ರಪಂಚವನ್ನು ನಾಶ ಮಾಡಲು ಪ್ರಾರಂಭಿಸಿತು. ದೇವತೆಗಳು ಈಗ ಭಯಗೊಂಡು ಆಕೆಯನ್ನು ಶಾಂತಗೊಳಿಸಲು ಮಾರ್ಗವೊಂದನ್ನು ಹುಡುಕಿದರು. ಈ ಸಂದರ್ಭದಲ್ಲಿ ಮಹಾದೇವ ಶಿವನು ಈ ಪರಿಸ್ಥಿತಿಯನ್ನು ಪರಿಹರಿಸಲು ಮುಂದಾದರು. ಅವರು ಆಕೆಯ ಮುಂದೆ ಹಾಸಿಕೊಳ್ಳಲು ನಿರ್ಧರಿಸಿದರು. ತಿಳಿದುಕೊಳ್ಳುವಂತೆ ಆತನ ಸನ್ನಿಧಿಯಿಂದ ಆಕೆಯು ತನ್ನ ಸಮನನ್ನು ಮತ್ತೆ ಹೊಂದಳು. ಮಾತಾ ಕಾಳಿ ನೃತ್ಯ ಮಾಡುತ್ತಿದ್ದಂತೆ ಆಕೆಯ ಕಾಲು ಶಿವನ ಎದೆಗೆ ತಾಕಿತು. ಆಕೆಯು ತನ್ನ ಪತಿಗೆ ತಾಗಿದ ತಕ್ಷಣದಲ್ಲಿ ಆಕೆಯ ಕೋಪವು ಕಡಿಮೆಯಾಯಿತು. ಆ ಸಮಯದಲ್ಲಿ ಆಕೆಗೆ ಅಪಾರ ಅಪಮಾನ ಮತ್ತು ಲಜ್ಜೆಯು ತಟ್ಟಿತು ಮತ್ತು ಹೃದಯಪೂರ್ವಕವಾಗಿ ಆಕೆಯು ತನ್ನ ನಾಲಿಗೆಯನ್ನು ಹೊರಗೆ ಹಾಕಿದರು. ಮಾತಾ ಕಾಳಿಯ ಈ ಚಿತ್ರವು ಆಕೆಯ ನಾಲಿಗೆಯನ್ನು ಹೊರಗಿಟ್ಟುಕೊಂಡು ಶಿವನ ಮೇಲೆ ನಿಂತಿರುವುದು ದುಷ್ಟ ಶಕ್ತಿಯ ಮೇಲೆ ದೈವ ಶಕ್ತಿಯ ಜಯವನ್ನು ಪ್ರತಿನಿಧಿಸುತ್ತದೆ ಹಾಗೂ ಶಕ್ತಿ ಮತ್ತು ದಯೆಯ ನಡುವೆ ಇರುವ ಸಮತೋಲನವನ್ನು ಕೂಡ. ಇದು ದೈವೀ ಶಕ್ತಿಯ ಉತ್ಕೃಷ್ಟತೆಯನ್ನು ಮತ್ತು ಅತಿ ಕ್ರೂರ ಶಕ್ತಿಯನ್ನು ಪ್ರೀತಿಯು ಮತ್ತು ಗೌರವದಿಂದ ಶಾಂತಗೊಳಿಸಲು ಸಾಧ್ಯವಿದೆ ಎಂಬ ಸ್ಮರಣೆಯನ್ನು ಒದಗಿಸುತ್ತದೆ. ಜೈ ಮಾತಾ ಕಾಳಿ.